ನಾಯಕರ ನಡುವೆ ವಾಗ್ಯುದ್ಧವೇ ನಡೆದು ಹೋಯಿತು. ಪ್ರಿಯಾಂಕರ್ಗೆ ವರ್ಸಸ್ ಆರ್ ಅಶೋಕ್ ವಾಕ್ಸಮರ ತಾರಕಕ್ಕೇರಿತು. ಆರ್ಎಸ್ಎಸ್ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದ ವಾಗ್ವಾದವೇ ನಡೆದು ಹೋಯಿತು. ಇಲ್ಲಿ ಆರ್ಎಸ್ಎಸ್ ಸಂವಿಧಾನಕ್ಕಿಂತ ದೊಡ್ಡದಲ್ಲ, ಈ ಸದನದಲ್ಲಿ ಸಂಸ್ಥೆ ಬಗ್ಗೆ ಚರ್ಚೆ ಮಾಡುವ ಅಂತ ಅವಕಾಶ ಇಲ್ವಾ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಪ್ರಿಯಾಂಕರ್ಗೆ ಸವಾಲು ಹಾಕಿದ್ರು. ಸೊ ಈ ಕುರಿತಾಗಿ ಆರ್ಎಸ್ಎಸ್ನ ವಿಚಾರದಲ್ಲಿ ಆರ್ ಅಶೋಕ್ ಮತ್ತು ಪ್ರಿಯಾಂಕರ್ಗೆ ಮಧ್ಯೆ ಮಾತಿನ ಜಟಾಪಟಿ ನಡೆದು ಹೋಯಿತು. ನಾವು ಕೂಡ ಶ್ರೀರಾಮನ ಪೂಜೆ ಈಗ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈಗ ಶ್ರೀರಾಮ್ ಅಂತ ಕೂರೆ ರಾಷ್ಟ್ರ ಧ್ವಜ ನ್ಯಾಷನಲ್ ಫ್ಲಾಗ್ ನ ಹಿಂಗೆಲ್ಲ ಇಟ್ಕೊಂಡು ಈಗ ಯಾರಿಗೂ ಹೇಳಕ್ ಆಗಲ್ಲ. ಇಲ್ಲಿ ಎಲ್ಲ ಬುದ್ಧಿವಂತರೇ ಬಂದಿರೋರು, ಎಲ್ಲ ಬುದ್ಧಿವಂತರೇ. ಹಂಗಲ್ಲ, ಅಧಿವೇಶನದೊಳಗೆ ನ್ಯಾಷನಲ್ ಫ್ಲಾಗ್ ನಿಮ್ ಕೈಲಿ ನೀವು ಬೇರೆ ಪದ ಉಪಯೋಗಿಸಿರಿ, ಅವ್ರು ಅದಕ್ಕೆ ತಂದ್ರು. ನೀವು ಹೆಂಗ್ ಸಮರ್ಥನೆ ಮಾಡ್ಕೊಂಡ್ರೆ ಸಮರ್ಥನಲ್ಲ, ಪೀಠದಲ್ಲಿ ಕೂತ್ಕೊಂಡು ಅದನ್ನ ಹೇಳಿದ್ರೆ ಬೇರೆ ಅಲ್ಲದು ಸರಿ ಅಲ್ಲ ಸರಿ. ಈಗ ಇಡ್ರಿ ರಾಷ್ಟ್ರ ಧ್ವಜ, ಇದು ಬೇಡ, ಒಳ್ಳೇದಲ್ಲ ಅದು. ಅದು ಬಿಡಿ ಬಿಡಿ, ತೆಗೆದಿಡಿ ಇವರೇ, ತೆಗೆದಿಡಿ ತೆಗೆದಿಡಿ ತೆಗೆದಿಡಿ. ಅಲ್ಲ, ಮುದುಡಿ ಮಾಡಿದ್ರಲ್ಲ ಮಾಡ್ತಾರೆ. ಈಗ ಸುಮ್ಮನೆ ಸದನ ವೇಸ್ಟ್ ಮಾಡಬೇಡಿ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ಸದನ ಪ್ರಾರಂಭ ಆಗಲಿ. ಈಗ ನೋಡಿ, ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ, ಬಂದ ಮೇಲೆ ಕೂತು ಚರ್ಚೆ ಮಾಡೋಣ. ಈಗ ಸದನ ನಡೆಯಕ್ ಬಿಡಿ, ಚರ್ಚೆ ಮಾಡೋಣಂತೆ. ನೋಡಿ, ಅಧ್ಯಕ್ಷರು ಬರ್ಲಿ. ನಾವು ಅಧ್ಯಕ್ಷರಾದ್ರೂ ನಾವು ಈಗ ತಾತ್ಕಾಲಿಕವಾಗಿ ಕೂತಿರೋಂಥದ್ದು. ಆರ್ಎಸ್ಎಸ್ನ ಸಂಸ್ಥೆ ಇಲ್ಲಿಲ್ಲ. ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು. ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡ್ಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂತ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ? ಅದಕ್ಕೆ ಈಗ ಸಂಸ್ಥೆ ಅಲ್ಲ ಅದು. ಅಂತ ಹೇಳ್ತೀಯಲ್ಲಪ್ಪ, ಅದನ್ನೇ ಹೇಳಿದ್ರಿ. ಈಗ ಅಲ್ಲೇ ನಾವು ಅವ್ರನ್ನ, ನಾನು ಅವಾಗ ಹೇಳಿದ್ನಲ್ಲ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಅದಕ್ಕೆ ನೋಡಿ, ಇಲ್ಲಿಂದೇ ಇರ್ತಕ್ಕಂಥ ಸಂಸ್ಥೆ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟರು? ಅವ್ರಿಗೆ ಯಾರು ಕೊಟ್ಟರು ಅಧಿಕಾರನ? ಮಾತಾಡ್ಲಿ, ಆಚೆ ಮಾತಾಡ್ಲಿ, ಹೋಗ ಆಚೆ, ಎಷ್ಟು ಬೇಕಾದ್ರೂ ಮಾತಾಡ್ಲಿ, ಆಚೆ ಕಡೆ ಆಚೆ. ಅದಕ್ಕೆ ನೋಡಿ, ಇದು ಈ ಸದನನ ಹಾಳು ಮಾಡಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವ್ರೆ. ಸಂವಿಧಾನಕ್ಕಿಂತ ದೊಡ್ಡ ಇನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಮಾತಾಡ್ತೀವಿ. ನಿಮ್ಗೆ ಮೊದಲು ಏನ್ ಆರ್ಎಸ್ಎಸ್ ಸಂವಿಧಾನ, ಏನ್ ಅವರಿಗೆ ಬಗ್ಗೆ ಸದನಕ್ಕೆ ಚರ್ಚೆ ಮಾಡೋ ಅಧಿಕಾರ ಇಲ್ವಾ? ಏನಿದು RSS ಅಂದ್ರೆ ತಪ್ಪೇನಾಗುತ್ತೆ ಸರ್? ಅಲ್ಲ, ಅವರು ನೋಡಿ, ಈ ದೇಶದ ಪ್ರಧಾನಿನೇ RSS. ಅಲ್ಲ, RSS ಅಂದ್ರೆ ದೇಶದ ಗೃಹ ಸಚಿವರೇ RSS. ಆಚೆ ಹೋಗಿ ಮಾತಾಡಿ, ದಮ್ಮಿದ್ರೆ ಆಚೆ ಕಡೆ ಹೋಗಿ ಮಾತಾಡ್ಲಿ. ಈ ಸದನದ ಶೆಲ್ಟರ್ ಆಗಿ ತಗೊಂತಾರೆ.